ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಗುರುವಾರ, ಗುರುರಾಯರ ವಾರ. ಇವತ್ತು ಪೂಜೆ ಎಲ್ಲ ಮುಗಿಸಿ ನಾನು ಇವತ್ತಿಂದ ನನ್ನ ಮೊದಲನೆಯ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನೆಲ್ ಸಹ ರಾಯರ ಹುಟ್ಟಿದ ದಿನದಿಂದನೇ ನಾನು ಶುರು ಮಾಡಿದ್ದೆ. ಹಾಗಾಗಿ ನನ್ನ ಮೊದಲನೇ ವ್ಲಾಗು ಸಹ ರಾಯರ ವಾರ ದಿನವೇ ಶುರು ಮಾಡ್ತಾಯಿದ್ದೀನಿ. ರಾಯರ ಅನುಗ್ರಹ ಸಂಪೂರ್ಣವಾಗಲಿ ಎಲ್ಲರ ಮೇಲೂ ಇರಲಿ ಅಂತೇಳಿ ರಾಯರನ್ನ ಬೇಡ್ಕೊತಾ ಇದ್ದೀನಿ. ನಾನಿವತ್ತು ನಿಮಗೆ ರಾಯರ ದರ್ಶನ ಮಾಡಿಸೋದಕ್ಕೆ ರಾಯರ ಮಠಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ರಾಯರ ಅನುಗ್ರಹ ಎಲ್ಲ ಈ ವಿಡಿಯೋ ನೋಡುವಂಥ ಎಲ್ಲ ವೀಕ್ಷಕರಿಗೂ ಸಿಗಲಿ ಅಂತ ಬೇಡ್ಕೊತಿದ್ದೀನಿ. ಹಾಗೆಯೇ ನನ್ನ ಚಾನೆಲ್ ಇವತ್ತಿನ ಈ ವ್ಲಾಗು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ರಾಯರ ಮಠಕ್ಕೆ ಹೋಗೋಣ. ನೋಡಿ, ಇದು ನಮ್ಮ ಚಿತ್ರದುರ್ಗದ ರಾಘವೇಂದ್ರ ಸ್ವಾಮಿಗಳ ಮಠ. ಇದು ಒಳಗಡೆ ಹೋಗ್ತಾ ಪ್ರಾಂಗಣ. ಇದು ಒಳಗಡೆ ನೋಡಿ, ರಾಯರ ಭಕ್ತರು ಎಷ್ಟು ಜನ ಇದ್ದಾರೆ ಅಂತ. ಗುರುವಾರ ಬಂತು ಅಂದರೆ ರಾಯರ ಭಕ್ತರಲ್ಲಿ ಏನೋ ಒಂಥರ ಹುಮ್ಮಸ್ಸು, ಒಂಥರ ನೆಮ್ಮದಿ, ಸಂತೋಷ ಅಂತಲೇ ಹೇಳ್ಬೋದು. ಬೇಗ ಬೇಗ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ರಾಯರ ಮಠಕ್ಕೆ ಹೋಗಿ ಬರೋವರೆಗೂ ಏನೋ ಒಂಥರ ಸಮಾಧಾನನೇ ಇರೋಲ್ಲ. ಒಂಥರ ಸಂತೋಷ, ಒಂಥರ ನೆಮ್ಮದಿ ಅವತ್ತು ಗುರುವಾರ ದಿನ. ನೋಡಿ, ರಾಯರ ಭಕ್ತರು ಎಷ್ಟು ಜನ ಇದ್ದಾರೆ ಅಂತ. ಸಂಜೆ ಅಂತೂ ಇನ್ನೂ ಕಾಲಿಡೋಕ್ಕೆ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ಬೆಳಗ್ಗೆನೂ ಅಷ್ಟೇ, ಸಂಜೆನೂ ಅಷ್ಟೇ. ನೋಡಿ, ಭಕ್ತರು ಎಷ್ಟು ರಾಯರ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಅಂತ ಹೇಳ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಪವಾಡ ಏನೇನು ಮಾಡಿದ್ದಾರೆ ಅದನ್ನೆಲ್ಲನೂ ಇಲ್ಲಿ ಫೋಟೋ ಮುಖಾಂತರ ತಿಳಿಸಿದ್ದಾರೆ. ನೋಡಿ, ಎಲ್ಲ ಗೋಡೆಗಳ ಮೇಲೂ ರಾಯರ ಪವಾಡಗಳನ್ನ ಭಾವಚಿತ್ರ ಮುಖಾಂತರ ತೋರಿಸಿದ್ದಾರೆ. ಅಷ್ಟು ಕರುಣಾಮಯಿಗಳು ನಮ್ಮ ಗುರು ರಾಘವೇಂದ್ರ ರಾಯರು. ಹಾಗೆಯೇ ಇಲ್ಲಿ ನಾಗರ ವಿಗ್ರಹಗಳನ್ನು ಸಹ ಕೆತ್ತಿ ಇರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ರಾಯರ ಮಠ. ನೀವು ಚಿತ್ರದುರ್ಗಕ್ಕೆ ಬಂದಾಗ ತಪ್ಪದೆ ನಮ್ಮ ರಾಯರ ಮಠಕ್ಕೆ ಭೇಟಿ ಕೊಡಿ. ಇದು ಆನೆಬಾಗಿಲ ಹತ್ರ ಇದೆ. ಅಲ್ಲಿ ಬಂದರೆ ನಿಮಗೆ ಅಲ್ಲಾಗಲೇ ಬೋರ್ಡ್ ಹಾಕಿದ್ದಾರೆ ರಾಯರ ಮಠಕ್ಕೆ ದಾರಿ ಅಂತ. ಬಂದಾಗ ತಪ್ಪದೇನೆ ರಾಯರ ದರ್ಶನ ಮಾಡ್ಕೊಂಡು ಹೋಗಿ. ನೋಡಿ, ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗೇ ಅಲಂಕಾರ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ರಾಯರ ಮಠದಲ್ಲಿ ಅಕ್ಷಯ ಪಾತ್ರೆ ಅಂತ ಇಟ್ಟಿರ್ತಾರೆ. ಇದರ ವಿಶೇಷತೆ ಏನು ಅಂದರೆ, ನಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಕೋರಿಕೆಗಳನ್ನ ರಾಯರ ಹತ್ರ ಹೇಳ್ಕೊಂಡು ನಮ್ಮ ಕೈಲಾದನ್ನು ಈ ಅಕ್ಷಯ ಪಾತ್ರೆ ಒಳಗಡೆ ಹಾಕಿದರೆ ಅದು ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಅದು ಸುಮಾರು ಜನಕ್ಕೆ ಆಗಿದೆ ಸಹ. ಹಾಗೆಯೇ ಇಲ್ಲಿ ತುಪ್ಪದ ದೀಪನ ಹಚ್ತಾರೆ ಭಕ್ತರು. ರಾಯರಿಗೆ ತುಪ್ಪದ ದೀಪ ಹಚ್ಚೋದು ಪ್ರಿಯವಾದ್ದು ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಎಷ್ಟು ಜನ ತುಪ್ಪದ ದೀಪನ ಹಚ್ತಾರೆ. ಪ್ರತಿಯೊಬ್ಬರೂ ತುಪ್ಪದ ದೀಪ ಹಚ್ಬಿಟ್ಟೇ ಹೋಗೋದು. ನಾವು ಸಹ ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ ರಾಯರ ತೀರ್ಥ ತಗೊಂಡು ಹಾಗೆ ಅಕ್ಷತೆ ಈಸ್ಕೊಂಡು ರಾಯರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು ಸಮಾಧಾನವಾಗಿ ರಾಯರನ್ನ ಕಣ್ಣು ತುಂಬ ತುಂಬಿಕೊಂಡು ಆನಂತರ ಮನೆಗೆ ಬರ್ತೀನಿ ನಾನು. ಹಾಗೆಯೇ ಇಲ್ಲಿ ಸಂಜೆ, ಗುರುವಾರ ದಿನ ಸಂಜೆ ವಿಶೇಷವಾಗಿ ಭಜನೆ ಮಾಡ್ತಾರೆ. ಹಾಗೆ ರಾಯರ ರಥೋತ್ಸವ ನಡೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಪ್ರತಿ ವಾರವೂ ಇದೇ ಥರನೇ ರಾಯರ ರಥೋತ್ಸವ ಮಾಡ್ತಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ ರಥಯಾತ್ರೆ. ರಾಯರ ಮಠಕ್ಕೆ ಹೋಗ್ಬಿಟ್ರೆ ಸಂಜೆ ಹೊತ್ತಲ್ಲಿ ನಿಮಗೆ ಮನೆಗೆ ಬರೋಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟು ಚೆನ್ನಾಗಿ ರಥೋತ್ಸವ ಮಾಡ್ತಾರೆ. ಭಜನೆ ಎಲ್ಲ ಮಾಡಿಕೊಂಡು ಖಂಡಿತ ನೀವು ರಾಯರ ಮಠಕ್ಕೆ ಒಮ್ಮೆ ಭೇಟಿ ಕೊಡಿ. ನಮಸ್ಕಾರ. ಥ್ಯಾಂಕ್ ಯು.